ಬರ್ರಿ ಇವತ್ತು ಸಿಹಿ ಕುಚ್ಚು ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ. ನಾಗಪ್ಪ ಒಳ್ಳೇದು ಮಾಡಲಿ. ಈಗ ಏನು ಮಾಡೋಣ ಅಂತಂದ್ರೆ ಮೊದಲಿಗೆ ನಾನು ಇಲ್ಲಿ ಕಡುಬು ಹೆಂಗೆ ಮಾಡೋದು ಅಂತ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋಣಂತೆ. ಬೆಲ್ಲದ ಹಾಲಿತ್ತು, ಸೊ ಹಾಗಾಗಿ ಕಡುಬು ಮಾಡಿದ್ವಿ, ಅದನ್ನು ತೋರ್ಸಾಕತ್ತೀನಿ. ನಾನು ಇಲ್ಲಿ ಕಾಯಿ ತೊಗೊಂಡಿನಿ, ಏಲಕ್ಕಿ ತೊಗೊಂಡಿನಿ, ಚಿರೋಟಿ ರವೆ, ಗೋಧಿ ಹಿಟ್ಟು ಮತ್ತು ಬೆಲ್ಲ. ನೀವು ಬೇಕಾದ್ರೆ ಮೈದಾನೂ ಯೂಸ್ ಮಾಡ್ಕೋಬೋದು. ಈಗ ಇಲ್ಲಿ ಏನು ಮಾಡಕತ್ತೀನಿ ಅಂತಂದರೆ ಗೋಧಿ ಹಿಟ್ಟು 1 ಬಟ್ಲದಷ್ಟು ಮತ್ತು 1/4 ಬಟ್ಲದಷ್ಟು ಚಿರೋಟಿ ರವೆ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು 1 ಸ್ಪೂನಷ್ಟು ಏಲಕ್ಕಿ ಪುಡಿ, ನಾನು ಸಕ್ಕರೆ ಜೊತೆ ಮಿಕ್ಸರ್ಗೆ ಮಾಡ್ಕೊಂಬಂದಿದ್ದೆ. ಏಲಕ್ಕಿ ಪುಡಿ ಹಾಕ್ಕೊಂಡು 1 ಚಿಟಿಕೆ ಅಷ್ಟು ಏನು ಮಾಡಬೇಕಪ್ಪ ಅಂತಂದ್ರೆ ಉಪ್ಪು ಸೇರಿಸ್ಕೋಬೇಕ್ರಿ. ಸೇರಿಸ್ಕೊಂಡು ಈಗ ಇದನ್ನು ಹಿಟ್ಟು ನಾದ್ಕೊಂಬರ್ಬೇಕು. ಕಣಕ ಗಟ್ಟಿ ನಾದ್ರಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಸಿಸ ನೀರು ಹಾಕ್ಕೊಳ್ಳಿ. ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಂಡು ನಾದ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಮ್ಗೆ ಗಟ್ಟಿ ಕಣಕ ಬೇಕಾಗೈತಿ. ಸೊ ಹಾಗಾಗಿ ತೆಳ್ಳಗೆ ಮಾಡ್ಕೋಬೇಡ್ರಿ ಹಿಟ್ಟು. ನೋಡ್ಕೊಂಡು ತುಪ್ಪ ಹಾಕ್ಕೊಂಡು ನಾ ತೋರ್ಸಾಕತ್ತಿಲ್ಲ ಹಿಂಗೆ ಈ ಪರಿ ಎಷ್ಟು ಗಟ್ಟಿ ನಾದ್ತೀರಿ ಅಷ್ಟು ಚಲೋ ಗಟ್ಟಿಗೆ ನಾದ್ಕೊಂಬರ್ರಿ, ಅಂದರೆ ಚಲೋ ಆಗ್ತೈತಿ. ಹಿಂಗೆ ಗಟ್ಟಿ ಆಗೋದ್ಕೂಲೆ ಇದನ್ನ ಮುಚ್ಚಿ ತೆಗೆದಿಟ್ಟು ಬಿಡೋಣಂತ. ಈ ಸದ್ಯ ಈಗೇನು ಮಾಡೋಣ, ಒಳಗೆ ಹೂರಣ ರೆಡಿ ಮಾಡ್ಕೊಳ್ಳೋಣಂತ. ಹೂರ್ಣಕ್ಕೆ ಏನು ಮಾಡ್ಬೇಕಂದ್ರೆ ಹಸಿ ಕಾಯಿ ಕಣಕ ರೆಡಿ ಐತಿ. ಈಗ ಹೂರ್ಣಕ್ಕೆ ಹಸಿ ಕಾಯಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನ್ ತೊಗೊಳ್ರಿ. ನಾವು ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಬೆಲ್ಲ ತೊಗೊಂಡೀನಿ, ಏಲಕ್ಕಿ ತೊಗೊಂಡಿನಿ, ತುಪ್ಪ ತೊಗೊಂಡಿನಿ. ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಹಸಿ ಕಾಯಿ ಏನೈತಲ್ಲ, ಕೊಬ್ಬರಿ ಏನೈತಲ್ಲ, ಅದನ್ನು ಮಿಕ್ಸಿಗೆ ಗರ್ರ ಅಂತೇಳಿ ಸಣ್ಣಗೆ, ಅಂದ್ರೆ ಭಾಳ ಸಣ್ಣಗೆ ಏನು ಮಾಡೋಣಪ್ಪ ಅಂತಂದ್ರೆ ಸಣ್ಣಗೆ ರುಬ್ಕೊಂಬರೋಣಂತ್ರಿ. ಇದನ್ನು ರುಬ್ಕೊಂಡಿದ್ದು ಆದ ಕೂಡಲೇ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ನಾನು ಏನು ಮಾಡೀನಿ, 2 ಚಮಚದಷ್ಟು ನಾನು ಇಲ್ಲಿ ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಒಂದು ಸ್ವಲ್ಪ ಕರಗಿದ ಕೂಡಲೇ, ತುಪ್ಪ ಕರಗಬೇಕು. ತುಪ್ಪ ಕರೆದ ಕೂಡಲೇ ನಾನು 1/4 ಬಟ್ಲದಷ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಐತ್ರಿ ಇದು, ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಏನು ಮಾಡಬೇಕು, ಚೆನ್ನಾಗಿ ಬೆಲ್ಲ ಫುಲ್ ಕಂಪ್ಲೀಟಾಗಿ ಕರಗಬೇಕು. ಕರಗುತ್ತಾನೆ ಹಿಂಗೆ ಕೈ ಆಡಿಸ್ಕೊತಾ ಇರ್ರಿ, ಬಿಡಬೇಡ್ರಿ, ಹೊತ್ತೋಗ್ತೈತಿ. ಚೆಂದಂಗೆ ಏನು ಮಾಡ್ರಪ್ಪ ಅಂದ್ರೆ ಚೆಂದಂಗೆ ಕೈ ಆಡಿಸ್ಕೊತಾ ಇರ್ರಿ. ಹಿಂಗೆ ಕೈ ಆಡಿಸ್ಕೊತಾ ಇದ್ರೆ ತಾನೇ ಅಳ್ಳಕ್ಕೆ ಆಗ್ತೈತಿ. ಇದು ಕರಗ್ದಂಗೆ ನೋಡಿ ಈ ಪರಿ ಆಗೈತಿ. ಇನ್ನೂ ಅಳ್ಳಕ್ಕಾಗ್ತೈತಿ ಇದು. ಅಷ್ಟು ಚೆಂದಂಗೆ ನೀಟಾಗಿ ಹಿಂಗೆ ಕೈ ಆಡಿಸ್ಕೊತಾನೆ ಇದ್ದರೆ ನೀವು ಪಟ್ನ ಭಾಳ ಏನು ಟೈಮ್ ತೊಗೊಳ್ದಿಲ್ಲ, ಪಟ್ನ ಆಗ್ತೈತಿ. ಇದು ಭಾಳ ರುಚಿ ಆಗ್ತೈತಿ, ಭಾಳ ಚೆಂದ ಆಗ್ತೈತಿ. ಈಗೇನು ಮಾಡೋಣಪ್ಪ ಅಂದ್ರೆ ಏನು ಕಾಯಿ ನಾವು ಮಿಕ್ಸಿಗೆ ಹಾಕ್ಕೊಂಬಂದಿದ್ವಲ್ಲ ರೀ, ಆ ಕಾಯಿನ ಏನೈತಿ ಇದಕ್ಕೆ ಸೇರಿಸ್ಕೊಳ್ಳೋಣಂತ. ಹಸಿ ಕಾಯಿ ಸೇರಿಸ್ಕೊಂಡು ಚೆಂದಂಗೆ ಕೈ ಆಡಿಸ್ಕೊಳ್ಳೋಣಂತ. ಬೆಲ್ಲ ಚೆಂದಂಗೆ ಕೊಬ್ಬರಿ ಜೋಡಿ ಏನು ಮಾಡಬೇಕು, ಹಸಿ ಕಾಯಿ ಜೋಡಿ ಚೆಂದಂಗೆ ಕೂಡ್ಕೋಬೇಕ್ರಿ. ಅಲ್ಲಿತ ಏನು ಮಾಡಿರಿ, ಚೆಂದಾಗಿ ಸಣ್ಣ ಉರಿಲೇ, ಜೋರು ಉರಿ ಇಡಕ್ಕೆ ಹೋಗ್ಬೇಡ್ರಿ, ಸಣ್ಣ ಉರಿಲೇ ನೀವು ಕಾಯಿಸ್ಕೊರಿ. ಈಗ ನಾವು 1 ಚಮಚದಷ್ಟು ಇಲ್ಲಿ 1-2 ಚಮಚದಷ್ಟು ಏಲಕ್ಕಿ ಪುಡಿ. ಯಾಕೆ 2 ಚಮಚಪ್ಪ ಅಂದರೆ ಸಕ್ಕರೆ ಜೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಬಂದಿದ್ದೆ ಏಲಕ್ಕಿ. ಸೊ ಹಾಗಾಗಿ 2 ಚಮಚದಷ್ಟು ಇಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊರಿ ಏಲಕ್ಕಿ ಪುಡಿ. ಆಮೇಲೆ ನೆಕ್ಸ್ಟ್ ನೀವು ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಆಪ್ಷನು ನಿಮ್ಗೆ ಯಾವ್ದು ಬೇಕು ನೀವು ಹಾಕ್ಕೊಳ್ಳಿ. ನಾನು ಇಲ್ಲಿ ಗೋಡಂಬಿ ಹಾಕ್ಕೊಳಕತ್ತೀನಿ, ಒಂದು 10-15 ಗೋಡಂಬಿ, ಒಂದು 15-20 ದ್ರಾಕ್ಷಿ, ಮತ್ತು ನೆಕ್ಸ್ಟು ನೋಡಿ ನೀವು ಪಿಸ್ತಾ ಎಲ್ಲ ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಬಾದಾಮ್ ಹಾಕ್ಕೊಳಕತ್ತೀನಿ. ನಿಮ್ಗೆ ಯಾವ್ದಾದ್ರು ಬೇಕು ನೀವು ನೋಡಿಕೊಂಡು ನೀವು ಡ್ರೈ ಫ್ರೂಟ್ಸ್ ಸೇರಿಸ್ಕೋಬೋದು ರೀ. ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸ್ ನೀವು ಹಾಕ್ಕೋಬೋದು. ಹಾಕ್ಕೊಂಡು ಏನು ಮಾಡಬೇಕು, ಇದು ಚೆಂದಂಗೆ ಎಲ್ಲ ಕೂಡಿ ನೀಟಾಗಿ ಮತ್ತೊಮ್ಮೆ ಏನೈತಿ ಕ್ಲೀನಾಗಿ ಕೈ ಆಡಿಸಿ ರೆಡಿ ಐತ್ರಿ. ಇದು ಹೂರ್ಣ ರೆಡಿ ಐತಿ. ಈಗೇನು ಮಾಡಬೇಕು, ನಾವು ಹಿಟ್ಟು ಏನು ನಾದಿಟ್ಟಿದ್ವಲ್ಲ ರೀ, ಇದು ಚೆಂದಂಗೆ ನೆಂದೈತಿದು. ಈಗೇನು ಮಾಡಬೇಕು, ಸಣ್ಣ ಒಂದು ಅಡ್ಕೆ ಬಿಟ್ಟದಷ್ಟು ಇಲ್ಲಿ ಗುಂಡಕ್ಕೆ ಏನು ಮಾಡಿರಿ, ನೀವು ಉಳ್ಳಿ ಮಾಡ್ಕೊಂಡಿಡ್ರಿ. ಅಂದರೆ ಲಘು ಆಗ್ತೈತಿ, ಫಾಸ್ಟಾಗಿ ಆಗ್ತೈತಿ ಅಂತ ಹೇಳಿ ಅಷ್ಟೇ, ಮತ್ತೊಂದೇನಿಲ್ಲ. ಒಂದೊಂದು ಅಂದ್ರೆ ಭಾಳ ಲೇಟ್ ಆಗ್ತೈತಿ, ಭಾಳಷ್ಟು ಆಗ್ತೈತಿ. ಈಗೇನು ಮಾಡಿ ಅಂದ್ರೆ ಒಂದೊಂದು ಉಳ್ಳಿ ತೊಗೊಂಡು ಏನು ಮಾಡಿರಿ, ನೀವು ಎಲೆ ಲಟ್ಟಿಸ್ಕೋರಿ. ಕಡುಬು ಹೆಂಗೆ ನೀವು ತುಂಬ್ತೀರಲ್ರಿ, ಸೇಮ್ ಹಂಗೆ ಎಲೆ ಲಟ್ಟಿಸ್ಕೋರಿ. ನೋಡಿಕೊಂಡು ಎಲೆ ಭಾಳ ತೆಳ್ಳಗೂ ಆಗಬಾರ್ದು, ಭಾಳ ದಪ್ಪನೂ ಆಗಬಾರ್ದು. ಭಾಳ ದಪ್ಪ ಆದ್ರೆ ಒಂಥರ ಹಿಟ್ಟಿಟ್ಟು ಅನ್ನಿಸ್ತೈತಿ. ನೋಡ್ಕೊಂಡು ನೀವು ಎಲೆ ಎಷ್ಟು ತೆಳ್ಳಗೆ ಮಾಡ್ಕೋಬೋದು. ನಿಮ್ಮ ಕೈಲೇ ಹಿಂಗೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತಂದ್ರೆ ಮಣಿ ಮ್ಯಾಗಿಟ್ಟು ಒಂದು ಸೈಡಿಂದ ಹಿಂಗೆ ಹೊಳ್ಳಿಸಿ ಹಿಂಗೆ ದಡ್ಡಿ ಏನೈತಲ್ಲ ಸ್ವಲ್ಪ ಚೆಂದಂಗೆ ಒತ್ತಿರಿ. ಯಾಕಂದ್ರೆ ಅದು ಇದ್ರೊಳಗೆ ಕುದಿಸು ಮುಂದಾಗ ಓಪನ್ ಆಗಬಾರ್ದು, ಬಿಡಬಾರ್ದು. ಸೊ ಹಾಗಾಗಿ ಹಿಂಗೆ ಏನು ಮಾಡ್ತೀನಪ್ಪ ಅಂದ್ರೆ ಅಷ್ಟಕ್ಕೂ ಹಿಂಗೆ ಲಟ್ಟಿಸ್ಕೊಂಡು ಏನೈತಿ ಎಲ್ಲ ತುಂಬ್ಕೊಂಬರ್ತೀನಂತ್ರಿ. ಅಷ್ಟು ಬರ ತುಂಬ್ಕೊಳ್ಳೋಣಂತ ಫಾಸ್ಟಾಗಿ. ಹಿಂಗೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಅದು ಲಾಸ್ಟಿಗೆ ಒಂದು ಉಳ್ದೈತಿ. ಹಿಂಗೇನೈತಿ ಚೆಂದಂಗೆ ಲಟ್ಟಿಸ್ಕೊಂಡು ಎಲ್ಲೂ ಒಂಚೂರು ಕಟ್ಟಾಗ್ಲಾರ ಭಾಳಷ್ಟು ಹೂರ್ಣ ತುಂಬಿದ್ರೂ ಹರಿದು ಹೋಗ್ತೈತೆ ರೀ. ನೋಡ್ಕೊಂಡು ನೀವು ತುಂಬ್ಕೋಬೇಕಾಗ್ತೈತಿ. ಆ ಎಲೆಗೆ ಎಷ್ಟು ಹಿಡಿತೈತಿ ನೋಡ್ಕೊಂಡು ಅಷ್ಟು ನೀವು ಹೂರ್ಣನ ನಾವು ತುಂಬ್ಕೊಂಡು ಹಿಂಗೆ ಎಲೆ ಮಾಡ್ಕೊಂಡು ಸೈಡಿಗೆ ಸ್ವಲ್ಪ ಒತ್ತಿರಿ. ನಿಮ್ಗೆ ಹಂಗೆ ಬಿಚ್ಚತೈತೆ ಅನ್ನೋದನ್ನು ಸ್ವಲ್ಪ ಹಾಲು ಹಚ್ಚಿ ಒತ್ತಿದ್ರೂ ಗಟ್ಟಾಗ ಕೂಡ್ತೈತೆ ರೀ. ಈಗೇನು ಮಾಡೋದು, ಈಗ ಹಿಂಗೆ ಬರ ಮಾಡಿಕೊಂಡು ನಾನು ಒಂದು ಪ್ಯಾನ್ನಾಗ ಈಗ ಒಂದು ಸಾಣ್ಗಿ ತೊಗೊಂಡಿನಿ ರೀ. ಸಾಣ್ಗಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಏನು ಮಾಡೋಣ ಅಂದ್ರೆ ಹತ್ತಬಾರ್ದು ಅಂತ ಹೇಳಿ ಅಷ್ಟೇ. ತುಪ್ಪ ಹಚ್ಚಿ ಇದ್ರಾಗ ಏನೈತಿ ಏನು ಕಡುಬು ಮಾಡಿಟ್ಕೊಂಡಿದ್ನಲ್ಲ ರೀ, ಅಷ್ಟು ಕುಚ್ಚು ಕಡುಬು ಸಿಹಿ ಕಡುಬು ಎಲ್ಲ ಇದ್ರೊಳಗೆ ಏನು ಮಾಡೋಣ ಒಂದ್ರ ಮೇಲೆ ಒಂದು ಜೋಡಿಸ್ಕೋತ ಬರೋಣಂತ.
ಇವೇನು ಹತ್ತಂಗಿಲ್ಲ. ನಿಮ್ಗೆ ಏನಾರ ಹತ್ತೈತಿ ಒಂದಕ್ಕೊಂದು ಹತ್ತು ಹರಿತಾವಂತ ಏನಾರು ನಿಮ್ಗೆ ಏನಾರು ಅನ್ನಿಸ್ತಂತಂದ್ರೆ ಈಗೇನೈತಲ್ಲ ನಾ ಹಿಂಗೆ ಜೋಡ್ಸಾಕತ್ತೀನಲ್ಲ, ಹಿಂಗೆ ಒಂದ್ರ ಬಾಜುಕ್ಕೆ ಒಂದು ಸೈಡಿಗೆ ಒಂದ್ರ ಪಕ್ಕ ಒಂದು ನೀಟಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಹಿಂಗೆ ಜೋಡಿಸ್ಕೊತೋಗ್ಬೇಕು. ನಿಮ್ಗೆ ಹಿಂಗೆ ಡೌಟ್ ಬಂತಂದ್ರೆ ಒಂದು ಸ್ಪೂನ್ ಏನೈತಲ್ಲ ಮೇಲೆ ಎಲ್ಲಾದ್ರ ಮೇಲೆ ಹಿಂಗೆ ಸ್ವಲ್ಪ ತುಪ್ಪ ಸವರಿ ನೀವು ಇಟ್ರಿ ಅಂತಂದ್ರೆ ಏನಾಗ್ತೈತಿ, ಒಟ್ಟು ಅದು ಒಂದಕ್ಕೊಂದು ಹತ್ತಂಗಿಲ್ಲ ಮತ್ತು ಹರಿಯಂಗಿಲ್ಲ. ನೋಡಿಕೊಂಡು ನಾ ಹಿಂಗೆ ಜೋಡ್ಸಾಕತ್ತೀನಲ್ಲ, ಹಿಂಗೆ ಒಟ್ಟು ಹತ್ತಲಾರ್ದಂಗೆ ನೋಡಿಕೊಂಡು ಚೆಂದಂಗೆ ಅಷ್ಟು ಕಡುಬು ಏನು ಮಾಡ್ಕೊಂಡಿರ್ತೀರಲ್ರಿ ಜೋಡಿಸ್ಕೊರಿ. ನಿಮ್ಗೆ ಹಂಗೂ ಇದ್ದಿತ್ತಂದ್ರೆ 2 ಒಬ್ಬಿ ಮಾಡ್ಕೊರಿ. ಮೊದಲೊಂದು ಹಾಕೊಂಡು ತೆಗೀರಿ, ಆಮೇಲೆ ಇನ್ನೊಂದು ತೆಗೀರಿ. ಈಗ ನಾನು ಎಲ್ಲ ಜೋಡಿಸ್ಕೊಂಡು ನೀವು ಒಂದ್ರಾಗ ಮಾಡ್ಕೊಳಕತ್ತೀನಿ. ಇವಾಗ ಇಡ್ಲಿ ಕುಕ್ಕರ್ನಾಗ ನಾನು ಇಲ್ಲಿ ಕೆಳಗೆ ನೀರು ಹಾಕಿ ನಾನು ಮ್ಯಾಲೆ ಮುಚ್ಚಿ ಒಂದು 10 ನಿಮಿಷ ಬಿಟ್ಟು ಬಿಡ್ರಿ. ಲಘುನ ಬೇಯ್ತಾವ್ರಿ, ಹಾಗೇನಿಲ್ಲ. ನೋಡ್ಬೋದು ಇದು ಆಗೈತಿ. ಈಗ ನಾ ಒಂದು ಸ್ಪೂನ್ಲೇ ನಿಮ್ಗೆ ತೆಗೆದು ತೋರಿಸ್ತೀನಿ, ಬೇಕಂದ್ರೆ ಅವು ಅಂಟ್ಕೊಳಂಗಿಲ್ಲ ರೀ, ನೀಟಾಗಿ ಚೆಂದಂಗೆ ಬರ್ತಾವೆ. ನೀವು ಎಲ್ಲಿ ಹೆಂಗೆ ಲಟ್ಟಿಸ್ತೀರಿ ಅದ್ರ ಮೇಲೆ ಇರ್ತೈತೆ ರೀ. ನೋಡ್ಕೊಂಡು ಚೀನಾಗಿ ಲಟ್ಟಿಸ್ಕೊಂಡ್ರೆ ಇಲ್ಲಾಂದ್ರೆ ನಾನು ಹೇಳ್ದಂಗೆ ನೀವು ತುಪ್ಪ ಸವರಿ ಇಟ್ರೂ ಬರ್ತೈತೆ ರೀ. ಈಗ ಇವೆಲ್ಲ ಆಗ್ಯಾವು, ಪ್ಲೇಟ್ನಿಗೆ ಸರ್ವ್ ಮಾಡ್ಕೊಂಬರೋಣ ಅಂತ ಬರ್ರಿ. ನೋಡಿರಿ ಎಷ್ಟು ಸುಡು ಎಷ್ಟು ಚೆಂದಾಗವು, ಬಿಸಿ 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 ಕಡುಬು. ಈಗ ಏನು ಮಾಡೋದು, ದೇವ್ರಿಗೆ ಮೊದಲು ನೈವೇದ್ಯ ಹಿಡಿದು ಬರೋಣಂತ ಈಗ ಏನೈತ್ಲಿ ಒಂದೆಲ್ಲ ಅದಕ್ಕೂ ಪ್ಯಾನಿಗೆ ನಾನು ಹಿಂಗೆ ನೀಟಾಗಿ ಜೋಡಿಸ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ ರೀ, ಭಾಳ ಚೆಂದ ಆಗ್ತಾವೆ ತಿನ್ನಾಕ. ಸುಡುನ ತಿನ್ನಬೇಕು. ಹಳೆ ಕಾಲದಾಗ ಹೇಳ್ತಿದ್ರು ತುಪ್ಪ ಇಲ್ಲದೆ ತುತ್ತು ಒಯ್ಬೇಡ್ರಿ ಅಂತಿದ್ರು. ಹಂಗೆ ತುಪ್ಪ ಹಾಕೊಂಡು ತಿಂದ್ರೆ ಹೆಂಗರು ಎಷ್ಟು ರುಚಿ ಇರ್ತೈತೆ ರೀ. ಈಗ ಎಲ್ಲ ತುಪ್ಪನ ಇಲ್ಲ, ಯಾರೂ ತಿನ್ನೋದೇ ಇಲ್ಲ, ಬರೀ ಚೀಸ್ ಬರ್ಗರ್ ಇದಕ್ಕೆ ಬೆನ್ನು ಹತ್ಯಾರ ಹೊಸರು. ಎಷ್ಟು ಚೆಂದ ಹೇಳ್ತಿದ್ರು ಅವಾಗಿನ ಕಾಲದಾಗೆಲ್ಲ ನಮ್ಮ ಇವರೆಲ್ಲ, ತುಪ್ಪ ಇಲ್ಲದೆ ತುತ್ತು ಒಯ್ಬೇಡ್ರಿ ಅಂತಿದ್ರು. ಅಂದರೆ ತುಪ್ಪ ಇರೋದು ಊಟನ ಮಾಡ್ತಿದ್ದಿಲ್ಲ, ಹಂಗಿತ್ತು. ಈಗೆಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟೈತಿ ನೋಡಿರಿ. ಸುಡು ಇದಕ್ಕೆ ಬಿಸಿ ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರಿ ಎಷ್ಟು ಚೆಂದ ಹೋದಿಲ್ಲ ರೀ. ಈಗ ಇದು ಆಗೈತಿ, ನಾ ದೇವ್ರಿಗೆ ನೈವೇದ್ಯ ಮಾಡಿ ಬರ್ತೀನಂತ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್.